ನಮಸ್ಕಾರ ಟಿವಿ2ಗೆ ಸ್ವಾಗತ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾವೇರಿ ನಗರದಲ್ಲಿ ರಂಜಾನ್ ಹಬ್ಬವನ್ನು ಅತ್ಯಂತ ಸಡಗರದಿಂದ ಆಚರಿಸಲಾಯಿತು. ಮುಸ್ಲಿಂ ಬಾಂಧವರು ಮಸೀದಿಗೆ ತೆರಳಿ ವಿಶೇಷ ನಮಾಜ್ ಸಲ್ಲಿಸುವ ಮೂಲಕ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಸ್ಥಳೀಯ ಯುವ ನಾಯಕ ಹಾಗೂ ಯುವಕರ ಆಶಾಕಿರಣ ಎಂದೇ ಗುರುತಿಸಿಕೊಂಡಿರುವ ಸಲೀಂ ರವರು ಜನಪ್ರಿಯ ಶಾಸಕರಾದ ಸತೀಶ್ ರೆಡ್ಡಿ ಅವರ ಸಮ್ಮುಖದಲ್ಲಿ ರಂಜಾನ್ ಹಬ್ಬದ ಅಂಗವಾಗಿ ಅನ್ನದಾನ ಹಾಗೂ ಬಡವರಿಗೆ ಅಗತ್ಯ ನೆರವು ನೀಡುವ ಮೂಲಕ ಗಮನ ಸೆಳೆದರು. ಜನರ ಸೇವೆಯೇ ಜನಾರ್ದನನ ಸೇವೆ ಎಂದು ನಾನು ನಂಬಿದ್ದೇನೆ. ಶಾಸಕ ಸತೀಶ್ ರೆಡ್ಡಿ ಅವರ ಮಾರ್ಗದರ್ಶನದಂತೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಜನರ ಸೇವೆ ಮಾಡುತ್ತಾ ಬಂದಿದ್ದೇನೆ. ಮುಂದೆ ಅಧಿಕಾರ ಸಿಕ್ಕರೆ ಇನ್ನೂ ಹೆಚ್ಚಿನ ಶಕ್ತಿ ಮೀರಿ ಕೆಲಸ ಮಾಡುತ್ತೇನೆ. ಸಲೀಂ ಯುವ ಮುಖಂಡರು. ಸಾರ್ವಜನಿಕರ ಬೆಂಬಲ. ಸಲೀಂ ರವರ ಸಮಾಜ ಸೇವೆಯನ್ನು ಕಂಡು ಸ್ಥಳೀಯ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಅಧಿಕಾರ ಇಲ್ಲದಿದ್ದರೂ ಸಲೀಂ ರವರು ನಿರಂತರವಾಗಿ ಬಡವರ ಕಷ್ಟಕ್ಕೆ ಸ್ಪಂದಿಸುತ್ತಾ ಬಂದಿದ್ದಾರೆ. ಇವರಿಗೆ ಭವಿಷ್ಯದಲ್ಲಿ ಹೆಚ್ಚಿನ ಅಧಿಕಾರ ಸಿಕ್ಕರೆ ನಮ್ಮಂತಹ ಸಾಮಾನ್ಯ ಜನರಿಗೆ ಮತ್ತಷ್ಟು ಅನುಕೂಲವಾಗುತ್ತದೆ. ಈ ಭಾಗದ ಜನರ ಬೆಂಬಲ ಸದಾ ಅವರ ಪರವಾಗಿರುತ್ತದೆ ಎಂದು ಜನರು ಆಶಿಸಿದ್ದಾರೆ. कहीं भी जैसी भी बीमारी में मुब्तला हो से कर्म फरमा। हर एक दिन में हमारे तरफ से या उनके तरफ से जो भी गलत ऐ मालिक को मौला कीना कपट है तो दूर फरमा दे। हमारे दिल को तेरे खौफ और खशियत में से भर दे और तेरे नबी की मोहब्बत में से भर दे। ऐ अल्लाह हमें बार बार गुंबदे खजरा काबतुल्लाह की ज़ियारत नसीब मौला नाइल फरमाते हुए ऐ अल्लाह हम गुनहगार हैं, यहाँ तेरी बारगाह में ठहरने के लायक गुजारिश करता हूँ कि कल अपने पास के पास जाए कि बाकी जाए अल्हम्दुलिल्लाह मैं मुबारक ताकियाँ पेश करता हूँ। मैं बारे अपना पेश करते हुए दुआ करता हूँ कि अल्लाह तबारक व तआला आपके मुराद को पूरी फरमाए। आपने बहुत ಫಸ್ಟ್ ರಂಜಾನ್ ಹಬ್ಬಕ್ಕಿಂತ ಮುಂಚೆ ಎಲ್ಲಾ ಹಿಂದೂ ಬಾಂಧವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಸೆಕೆಂಡ್ ಏನಂದ್ರೆ ಎಲ್ಲಾ ನಮ್ಮ ಭಾರತೀಯರು ಆಮೇಲೆ ಕರ್ನಾಟಕದ ಎಲ್ಲಾ ಮುಸ್ಲಿಮ್ಸ್ ಅವ್ರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು. ನಾವು 30 ದಿನ ಉಪವಾಸ ಇರ್ತೀವಿ. ಎಲ್ಲಾ ತರ ನಮಾಜಿ ಮತ್ತೆ ಅನ್ನದಾನ ಆಮೇಲೆ ರೇಷನ್ ಕಿಟ್ಟು ಬಟ್ಟೆ ದುಡ್ಡು ಎಲ್ಲಾ ತರ ಹಂಚ್ತೀವಿ. ಬಟ್ ಜನಗಳಿಗೆ ತೋರ್ಸ್ಕೊಳಕೋಸ್ಕರ ಅಲ್ಲ, ಜನಗಳಿಗೆ ತೋರ್ಸ್ಕೊಳಕೋಸ್ಕರ ಮಾಡೋದಿದ್ದು ನಮ್ಮ ದೇವರ ಇದಕ್ಕೋಸ್ಕರ ಆಶಯಕ್ಕೋಸ್ಕರ ಮಾಡೋದು. ನಾವು ಕೆಲವು ಜನ ತೋರ್ಸ್ಕೊತಾರೆ, ನಾವು ತೋರ್ಸ್ಕೊಳಲ್ಲ. ಯಾವುದೇ ಕಾರಣಕ್ಕೂ ನಾವು ತೋರ್ಸ್ಕೊಳಲ್ಲ. ನಾವು ಎಷ್ಟೋ ಕಾರ್ಯಕ್ರಮ ಮಾಡಿದೀವಿ, ಒಂದು ನಾವು ಎಲ್ಲೂ ತೋರ್ಸ್ಕೊಂಡಿಲ್ಲ. ಭಾರತೀಯವ್ರಿಗೆ ಒಳ್ಳೇದಾಗ್ಲಿ, ಚೆನ್ನಾಗಿದ್ದಾಗ್ಲಿ, ನಮ್ಮ ಭಾರತ ಚೆನ್ನಾಗಿರ್ಲಿ, ಸೆಕೆಂಡ್ ನಮ್ಮ ಕರ್ನಾಟಕ ಚೆನ್ನಾಗಿರ್ಲಿ, ಕರ್ನಾಟಕ ಜನಗಳು ಚೆನ್ನಾಗಿರ್ಲಿ, ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ನಾವು ಬೇಡ್ಕೋತೀವಿ. ಜನ ಭಾಗವಹಿಸ್ತಾರೆ ಇಲ್ಲಿ ನಮಾಜಿಗೆ ಕಡಿಮೆ ಅಂದ್ರೆ ಸುಮಾರು ಒಂದು 5,000 ಜನ ಸೇರಿದ್ರು. 5,000 ಜನ ಇದ್ ಮಾಡಿದ್ರು. ಎಲ್ಲಾರ ಪ್ರಾರ್ಥನೆ ಇಷ್ಟೇ, ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ, ನಮ್ಮ ಭಾರತಕ್ಕೆ ಒಳ್ಳೇದಾಗ್ಲಿ, ಹಿಂದೂ ಮುಸ್ಲಿಂ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ ದೇವ್ರು, ಅಷ್ಟೇ ಕೇಳ್ಕೊಳ್ಳೋದು. ಮೇಡಮ್, ಫಸ್ಟ್ ಆಫ್ ಆಲ್ ನಾನು ಮುಸ್ಲಿಮ್ಸ್ ಬಾಂಧವರಿಗೆ ಎಲ್ಲರಿಗೂ ಈದ್ ಮುಬಾರಕ್ ಹೇಳ್ತೀನಿ. ಮತ್ತೆ ಇಲ್ಲಿ ಹಿಂದೂ ಆಗ್ಲಿ ಮುಸ್ಲಿಮ್ಸ್ ಆಗ್ಲಿ ಯಾರು ಬೇರೆ ಬೇರೆ ಏನಿಲ್ಲ, ಸಬ್ಕಾ ಮಾಲಿಕ್ ಏಕ ಅಂತ ದೇವ್ರು ಹೇಳಿದ್ದಾನೆ. ಅದನ್ನ ನಾವು ಭಾವಿಸ್ತಾ ಬಂದಿದ್ದೀವಿ. ಅಂದ್ರೆ ಕಾವೇರಿ ನಗರದಲ್ಲಿ ಸಿನಿಮಾಣರೇ ಆಗ್ಲಿ, ಎಲ್ಲ ಬೇರೆ ಮುಖ್ಯಶ್ರೀ ಆಗ್ಲಿ, ದೊಡ್ಡರೇ ಆಗ್ಲಿ, ಅಂದ್ರೆ ನಾವು ಅವ್ರಿಗೆ ಎಷ್ಟು ಗೌರವ ಕೊಡ್ಬೇಕು ಹಿಂದೂಗಳು, ನಾವು ಅಷ್ಟು ಗೌರವ ಕೊಡ್ಕೊಂಡು ಬಂದಿದ್ದೀವಿ. ಅಂದ್ರೆ ಮೇನ್ ನಮ್ಗೆ ಏರಕ್ಕೆ ಸಲಿಮಾನರು. ಅಂದ್ರೆ ನಾವು ಇವಾಗ್ಲಿಂದಲ್ಲ ಸುಮಾರು ವರ್ಷದಿಂದ ನೋಡ್ತಾ ಇದ್ದೀವಿ. ಅಂದ್ರೆ ನಾವಿಲ್ಲಿ ಹಿಂದೂ ಆಗ್ಲಿ ಮುಸ್ಲಿಮ್ಸ್ ಆಗ್ಲಿ ನಾವೆಲ್ಲರೂ ಒಂದೇ ತರ ಇದ್ದೀವಿ. ಅಂದ್ರೆ ಗಲಾಟೆ ಆಗ್ಲಿ ಡ್ಯೂಟಿ ಆಗ್ಲಿ ಏನಿಲ್ಲ. ಇವತ್ತು ಮುಸ್ಲಿಮ್ಸ್ಗಳು ಇವತ್ತು ರಂಜಾನ್ ಹಬ್ಬ ಮಾಡ್ತಾ ಇದ್ದಾರೆ. ಅಂದ್ರೆ ಇದ್ರಲ್ಲಿ ಅವರು ಅಕ್ಕಿ ಆಗ್ಲಿ, ಕಿಟ್ ಆಗ್ಲಿ, ದುಡ್ಡಾಗ್ಲಿ, ಕಾಸಾಗ್ಲಿ ಬಡವ್ರಿಗೆ ಎಲ್ಲರಿಗೂ ಹೆಲ್ಪ್ ಮಾಡ್ಕೊಂಡೆ ಬಂದಿದ್ದಾರೆ. ಆವಾಗ್ಲಿಂದಾನೇ ಆಗ್ಲಿ, ಆ ರೋಡ್ ಕೆಲಸನೇ ಆಗ್ಲಿ, ಅಂದ್ರೆ ಎಲ್ಲ ಅಚ್ಚುಕಟ್ಟಾಗಿ ಎಲ್ಲ ನೋಡ್ಕೊಂಡು ಅವ್ರು ಬಂದಿದ್ದಾರೆ.
ಇದ್ರ ಬಗ್ಗೆ ಬೇರೆ ಮಾತು ಏನು ಇಲ್ಲ. ಅಂದ್ರೆ ನಾವು ಹಿಂದೂ ಆಗ್ಲಿ ಮುಸ್ಲಿಮ್ಸ್ ಆಗ್ಲೆಲ್ಲ ಒಗ್ಗಟ್ಟಾಗಿದ್ದೀವಿ. ಅದಕ್ಕೆ ಮುಸ್ಲಿಂ ಬಾಂಧವರಿಗೆ ನಾನು ರಂಜಾನ್ ಹಬ್ಬದ ಶುಭಾಶಯಗಳು ನಾನು ಹೇಳ್ಕೊತೀನಿ. ಆಮೇಲೆ ಸಲೀಮಣ್ಣ ಅವರು ಈ ಏರಿಯಾದಲ್ಲಿ ತುಂಬಾ ವರ್ಷದಿಂದ ಸಣ್ಣ ಪುಟ್ಟ ಕೆಲಸಗಳಾಗ್ಲಿ ಎಲ್ಲ ಮಾಡ್ಕೊ ಬಂದಿದ್ದಾರೆ. ರೋಡ್ದೇ ಆಗ್ಲಿ ಮತ್ತೆ ಏನೋ ಸಮಸ್ಯೆಗಳೇ ಆಗ್ಲಿ ಎಲ್ಲಾನು ಅವರೆಲ್ಲ ಮಾತಾಡ್ಕೊಂಡು ಎಲ್ಲರಿಗೂ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಎಲ್ಲಾರನ್ನೂ ಸಪೋರ್ಟ್ ಮಾಡ್ಕೊಂಡು ಬಂದಪ್ಪ ಈ ತರ ಮಾಡೋಣ ಈ ತರ ಬಿಡೋಣ ಅಂತಾನೆ ಹೇಳ್ಕೊ ಬಂದಿದ್ದಾರೆ. ಅಂದ್ರೆ ಮುಂದಿನ ವರ್ಷ ಏನೇ ಆಗ್ಲಿ ನಮ್ ಸಪೋರ್ಟ್ ಆಗ್ಲಿ ನಮ್ ಕೈಲಿ ಎಷ್ಟಾಗತ್ತೆ ಅಷ್ಟು ನಾವು ಸಪೋರ್ಟ್ ಮಾಡ್ತೀವಿ. ನೆಕ್ಸ್ಟ್ ವರ್ಷ ಸಲೀಮಣ್ಣ ಅವರು ಈಗ ಮುಂದಕ್ಕೆ ಎಲೆಕ್ಷನ್ ಗೆ ಆಗ್ಲಿ ಇಲ್ಲ ನಮ್ದು ಕಾರ್ಪೊರೇಟ್ ಎಲೆಕ್ಷನ್ ಆಗ್ಲಿ ಇಲ್ಲ ಬಿಬಿಎಂಪಿ ಎಲೆಕ್ಷನ್ ಆಗ್ಲಿ ಯಾತಕ್ನಾಗ್ಲಿ ನಿಂತ್ಕೊಂಡು ಒಂದ್ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ನಮ್ ಕೈಲಿ ಎಷ್ಟಾಗತ್ತೆ ಅಷ್ಟು ಸಪೋರ್ಟ್ ನಾವು ಮಾಡಿ ನಮ್ ಹಿಂದೂಗಳೇ ಆಗ್ಲಿ ಮುಸ್ಲಿಂ ಬಾಂಧವರೇ ಆಗ್ಲಿ ನಾವೆಲ್ಲ ಸಪೋರ್ಟ್ ಮಾಡಿ ಅವ್ರಿಗೆ ನಮ್ ಕೈಲಿ ಎಷ್ಟಾಗತ್ತೆ ಅಷ್ಟು ಸಪೋರ್ಟ್ ನಾವು ಮಾಡೇ ಮಾಡ್ತೀವಿ.